ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಈಗ ಆರಾಮದಿರಿ? ನಾವು ಕೂಡ ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ರೆಸಿಪಿ ಏನಪ್ಪ ಅಂತಂದ್ರೆ ಮಿರ್ಚಿ ಬಜ್ಜಿ ಮಾಡಾಕತ್ತೀನಿ ನೋಡ್ರಿ. ಈ ಥರ ಮಿರ್ಚಿ ತೊಗೊಂಬಂದಾರ ನಮ್ಮ ಮನೆಯವರು ಸಂತೆಯೊಳಗೆ. ಇದ್ರೊಳಗೆ 2 ತುಂಡು ಮಾಡ್ಕೊತೀನಿ ಈ ಥರ. ಇಲ್ಲಾಂದ್ರೆ ದೊಡ್ಡ ಹೋದವರಿಗೂ ದಪ್ಪದವು 2 ತುಂಡು ಈ ಥರ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನೋಡ್ರಿ ಕರಿಬೇವು ಆಮೇಲೆ ಉಪ್ಪು ಆಮೇಲೆ ಜೀರಿಗೆ ಇದಿಷ್ಟು ಕಲ್ಲಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ಈ ಥರ ನೋಡಿರಿ, ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಇದ್ರೊಳಗೆ ಸ್ವಲ್ಪ ತುಂಬ್ಕೋಬೇಕ್ರಿ, ಇಲ್ಲಾಂದ್ರೆ ಸಪ್ಪೆ ಆಗ್ತಾವೆ ಮೆಣಸಿನ್ಕಾಯಿ. ನಾವು ಇದೇ ಥರ ಎಣ್ಣೆ ಒಳಗೆ ಹಾಕಿಬಿಟ್ಟು ಕರೆದ್ರೆ ಸಪ್ಪೆ ಅನ್ನಿಸ್ತಾವೆ. ಇದು ಸ್ವಲ್ಪ ಇದ್ರೊಳಗೆ ತುಂಬಿಬಿಟ್ಟು ಹಿಟ್ಟಿನೊಳಗೆ ಎದ್ದಿ ಕರೆದ್ರೆ ಸ್ವಲ್ಪ ಟೇಸ್ಟ್ ಇರ್ತೈತ್ರಿ ಇದು. ಹಂಗಂತೇಳಿ ನಾನು ಇದನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಕರಿಬೇವು ಜೀರಿಗೆ ಉಪ್ಪು ಇಷ್ಟು ಹಾಕ್ಕೊಂಡಿದ್ದೀನಿ ನೋಡಿರಿ. ಮತ್ತು ಹಿಟ್ಟು ತೊಗೊತೀನಿ ನೋಡಿ ಸ್ನೇಹಿತರೆ. ಇವಾಗ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, ಪ್ಯೂರ್ ಕಡಲೆ ಹಿಟ್ಟು. ಇದು 250 ಗ್ರಾಮ್ ಇದೆ, ಅಂದರೆ 250 ಪಾವು ಕೆ ಜಿ. ನಮ್ಮ ಲೆಕ್ಕ ಹೇಳಿದ್ರೆ ಪಾವು ಕೆ ಜಿ ಇದೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಿಟ್ಟಿನ ಪ್ರತ್ಯೇಕಷ್ಟೇ ಉಪ್ಪು ಹಾಕ್ಕೊತೀನಿ. ಯಾಕಂದ್ರೆ ಮೆಣಸಿನ್ಕಾಯಿಗೆ ಹಾಕಿರ್ತೀವಿ ಆಲ್ರೆಡಿ. ಅಜ್ವಾಯಿನ, ಆಮೇಲೆ ಸೋಡಾ ಪುಡಿ ಹಾಕ್ಕೊತೀನಿ ನೋಡಿರಿ. ಸ್ವಲ್ಪ ಸೋಡಾ ಪುಡಿ ಹಾಕ್ಕೊತೀನಿ. ಈಗ ನೋಡಿ ಸ್ನೇಹಿತರೆ, ಸ್ವಲ್ಪನೇ ಸೋಡಾ ಪುಡಿ ಹಾಕ್ತೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ, ಇಷ್ಟು ಉಪ್ಪು ಹಾಕ್ತೀನಿ. ಆಮೇಲೆ ಅಜ್ವಾನ, ಇದು ಕೈಯಿಂದ ಕ್ರಷ್ ಮಾಡಿಬಿಟ್ಟು ಹಾಕ್ಕೋಬೇಕು. ಸ್ವಲ್ಪ ಕೈಯಿಂದ ತಿಕ್ಕ ಹಾಕ್ಕೋಬೇಕು. ಈಗ ನೋಡಿ ಸ್ನೇಹಿತರೆ, ಇಷ್ಟು ಅಜ್ವಾನ ತೊಗೊಂಡಿದ್ದೀನಿ. ಇವನ್ನ ಹಿಂಗೆ ಮಾಡಬೇಕು. ಈ ಥರ ಕೈಯಿಂದ ಸ್ವಲ್ಪ ಕ್ರಷ್ ಮಾಡಿಬಿಟ್ಟು ಹಾಕಬೇಕು. ಈ ಥರ ಅಂದರೆ ಇದು ಘಮ ಜಾಸ್ತಿ ಬರುತ್ತೆ ಈ ಥರ ಮಾಡಿದ್ರಂತ. ಇದನ್ನು ಒಂದು ಸಾರಿ ಮಿಕ್ಸ್ ಮಾಡ್ಕೊತೀನಿ. ಇದಕ್ಕೆ ಸ್ವಲ್ಪ ಕಾಯ್ದಿರುವಂಥ ಎಣ್ಣೆ ಹಾಕ್ಕೊತೀನಿ. ಆಲ್ರೆಡಿ ಕಾಯಕ್ಕಿಟ್ಟಿದ್ದೀನಿ ಎಣ್ಣೆನ ಕಡಾಯಲ್ಲಿ. ಇವಾಗ ನೋಡಿ ಕಾಸಿರುವಂಥ ಎಣ್ಣೆ ಹಾಕ್ತಾಯಿದ್ದೀನಿ. ಸ್ವಲ್ಪನೇ ಸಾಕು. ನೋಡಿ ಇವಾಗ ಎಣ್ಣೆ ಹಾಕಿದ್ನಲ್ಲ, ಇದನ್ನೆಲ್ಲ ಮತ್ತೊಂದು ಸಾರಿ ಕಲಿಸ್ಕೊತೀನಿ. ನನ್ನ ಪ್ರಕಾರ ಹೇಳಬೇಕಂದ್ರೆ, ನಾವು ಸ್ಪೂನಿಂದ ಮಾಡ್ತೀವಲ್ರಿ, ಸ್ಪೂನಿಂದ ಮಾಡಿರೋ ಅಡುಗೆ ರುಚಿ ಕಡಿಮೆ. ನಾವು ಕೈಯಿಂದ ಮಾಡ್ತೀವಲ್ರಿ, ನಾವು ಕೈಯಿಂದ ಎಲ್ಲ ಕಲಿಸ್ಬಿಟ್ಟು ಮಾಡ್ತೀವಲ್ಲ, ಅದರಲ್ಲಿ ಅಮೃತ ಮಿಕ್ಸ್ ಆಗಿರುತ್ತೆ. ನೀವು ತಪ್ಪು ತಿಳ್ಕೊಂಡ್ರೆ ಪರವಾಗಿಲ್ಲ, ನಾನು ಈ ಥರ ಹೇಳ್ತಾ ಇದ್ದೀನಿ. ನಾವು ಯಾವಾಗಲೂ ಕೈಯಿಂದ ಹದವಾಗಿ ಕಲಿಸ್ಬಿಟ್ಟು ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಇದಕ್ಕೆ ನೀವೇನಂತೀರಾ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಇದೆಲ್ಲ ಎಣ್ಣೆ ಮಿಕ್ಸ್ ಆಯ್ತು. ಇವಾಗ ನೀರು ಹಾಕಿಬಿಟ್ಟು ಕಲಿಸ್ಕೊತೀನಿ ನೋಡಿರಿ. ಇದಿಷ್ಟು ಕಲಿಸ್ಕೊತೀನಿ. ಕಲಿಸ್ಕೊಂಡು ಬಳಕ ಸಿಗುತ್ತೆ ನಿಮ್ಗೆ. ನೋಡಿ ಸ್ನೇಹಿತರೆ, ಈ ಥರ ಕಲಿಸಿಟ್ಟಿದ್ದೀನಿ ನೋಡಿ. ಈ ಥರ ಕಲಿಸಿಟ್ಟಿದ್ದೀನಿ. ಒಂದು 10 ನಿಮಿಷ ಬಿಡ್ತೀನಿ. ಒಂದು 10 ನಿಮಿಷ ಬಿಟ್ಬಿಟ್ಟು ಎಣ್ಣೆ ಕಾಯಿಸ್ತೀನಿ ರೀ. ಎಣ್ಣೆ ಕಾಯ್ತದ. ಒಂದು 10 ನಿಮಿಷ ಬಿಟ್ಟನೆ ಅಂದ್ರೆ ಇದೂ ನೆನಿತೈತಿ, ಆ ಕಡೆ ಎಣ್ಣೆನೂ ಕಾಯ್ತೈತಿ. ಈ ಥರ ಕಲಿಸಿದ್ದೀನಿ ನೋಡಿರಿ. ಈ ಥರ ಹಿಟ್ಟು ಕಲಿಸ್ಬೇಕು. ಈಗ ನೋಡಿ ಸ್ನೇಹಿತರೆ, ಇವೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಇದಕ್ಕೆ ಇವು ಸ್ವಲ್ಪ ಹಾಕ್ತೀನಿ ನೋಡಿರಿ. ಸ್ವಲ್ಪ ಹಾಕೋಂತ ಬರ್ತೀನಿ. ಈ ಥರ ಇಷ್ಟೇ ಲೈಟಾಗಿ ಒದರಿಸ್ಬಿಡ್ತೀನಿ. ಈ ಥರ ಲೈಟಾಗಿ ಒದರಿಸ್ಬಿಟ್ರೆ ಮತ್ತಿಲ್ಲಾಂದ್ರೆ ಉಪ್ಪು ಜಾಸ್ತಿ ಆಗುತ್ತೆ. ಜಾಸ್ತಿ ತುಂಬಿಟ್ರೆ ಈ ಥರ ಇಷ್ಟಕ್ಕೂ ಎಲ್ಲ ಈ ಥರ ಹಾಕಿಟ್ಕೊಂಡ್ಬಿಡ್ತೀನಿ. ಜೀರಿಗೆ ಕರಿಬೇವು ಉಪ್ಪು ಹಾಕಿದ್ರೆ ಇದು ಕರಿಬೇವಿಂದು ಆಮೇಲೆ ಜೀರಿಗೆದು ಫ್ಲೇವರ್ ಚಂದ ಇರ್ತೈತ್ರಿ.
ಈ ಥರ. ಈಗ ನೋಡಿ ಸ್ನೇಹಿತರೆ, ಎಣ್ಣೆ ಕಾಯ್ದಿದೇನೋ ಅಂತ ನೋಡೋದಕ್ಕೆ ಸ್ವಲ್ಪ ಹಾಕಿದ್ದೆ, ಎಣ್ಣೆ ಕಾಯ್ದುಬಿಟ್ಟಿದೆ. ಇವಾಗ ನೋಡಿ ಇದು ಹಿಟ್ಟಲ್ಲಿ ಈ ಥರ ಎದ್ಕೊಂಡ್ಬಿಡ್ತೀನಿ. ಈ ಥರ ಎದ್ಕೊಂಡ್ಬಿಟ್ಟು ನೆಕ್ಸ್ಟು ಅದೇ ಥರ ಮಾಡ್ತೀನಿ. ಇವಾಗ ನೋಡಿ ಮತ್ತೆ ಒಂದು ಹಾಕ್ತೀನಿ. ಇವಾಗ ನೋಡಿ ಬೆಂದಿದ್ದಾವೆ, ತಕ್ಕೊತೀನಿ. ನೋಡಿ ಸ್ನೇಹಿತರೆ, ನೆಕ್ಸ್ಟ್ ಬ್ಯಾಚ್ ಹಾಕ್ತಾ ಇದ್ದೀನಿ. ಈಗ ಒಂದು ಬ್ಯಾಚ್ ತೆಗೆದಿರ್ತೀನಿ ನೋಡಿರಿ ಈ ಥರ. ಇವಾಗ ಇಲ್ಲೇ ಹತ್ತಿರದಲ್ಲೇ ಇಟ್ಕೊಂಡ್ಬಿಡ್ತೀನಿ, ಯಾಕಂದ್ರೆ ಸೋರೆ ಆಡುತ್ತೆ, ಹೀಗಾಗಿ. ಇವಾಗ ಅಮ್ಮ ಕೈ ಸುಟ್ಟು ನೋಡಿ ಸ್ನೇಹಿತರೆ, ಈ ಥರ ಆಗಿದ್ದಾವೆ ಮಿರ್ಚಿ ಬಜ್ಜಿ. ಹೇಗಾಗಿದ್ದಾವೆ ಅಂತೇಳಿ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ. ನೋಡಿ ಸ್ನೇಹಿತರೆ, ನಾನು ಮಾಡಿರುವ ಮಿರ್ಚಿ ಬಜ್ಜಿ ಹೇಗೆ ಅನಿಸ್ತು ಅಂತೇಳಿ ಒಂದು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಹಾಕಿ ತಿಳಿಸ್ರಿ. ಈ ಥರ ಐತೆ ನೋಡಿರಿ ಇವತ್ತಿನ ರೆಸಿಪಿ. ಸಿಗೋಣ್ರಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಆ್ಯಂಡ್ ನೆಕ್ಸ್ಟ್ ರೆಸಿಪಿಯೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.